ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 119ನೇ ಅಧ್ಯಾಯ 116ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡು, ಆಗ ಬದುಕುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮ ಜೀವಿತಗಳಲ್ಲಿ ಏನು ಮಾಡುವವನಾಗಿದ್ದಾನೆ? ತನ್ನ ನುಡಿಯ ಪ್ರಕಾರ ನಮ್ಮನ್ನು ಅಭಿವೃದ್ಧಿಪಡಿಸುವವರಾಗಿದ್ದಾರೆ. ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಸ್ವಾಮಿ, ನಿನ್ನ ನುಡಿಯನ್ನು ಜೀವಿತಕ್ಕೆ ಕಲಿಸಿಕೊಡು ದೇವರೇ. ನಿನ್ನ ನುಡಿ ನನಗೆ ಬೇಕು ಸ್ವಾಮಿ. ನಿನ್ನ ನುಡಿ ಇಲ್ಲದೆ ಬಾಧಿಸಲ್ಪಡ್ತೇನೆ. ಕರ್ತನೆ, ನಾನು ಅಭಿವೃದ್ಧಿ ಹೊಂದಬೇಕಂದ್ರೆ ನಿನ್ನ ನುಡಿಗಳು ಜೀವಿತದಲ್ಲಿ ಕ್ರಿಯೆ ಮಾಡಬೇಕು ಸ್ವಾಮಿ. ನಾನಿವತ್ತು ಬದುಕಬೇಕಂದ್ರೆ ದೇವರೇ, ನಿನ್ನ ನುಡಿ ನನಗೆ ಬೇಕು ದೇವರೇ. ನಾವು ಪ್ರಾರ್ಥಿಸಬೇಕು. ಕರ್ತನೆ, ನಿನ್ನ ನುಡಿಯನ್ನು ಕಳುಹಿಸಿಕೊಡಪ್ಪ, ನಿನ್ನ ಮಾತುಗಳನ್ನು ಕಳುಹಿಸಿಕೊಡಪ್ಪ, ನಿನ್ನ ವಚನವನ್ನು, ನಿನ್ನ ವಾಕ್ಯವನ್ನು ನನಗೆ ಕಳುಹಿಸಿಕೊಡಪ್ಪ ಎಂದು ಪ್ರಾರ್ಥಿಸಿದಾಗ ಕರ್ತನು ಖಂಡಿತವಾಗಿಯೂ ತನ್ನ ನುಡಿಯನ್ನು, ತನ್ನ ಮಾತುಗಳನ್ನು, ತನ್ನ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಆತನ ಏನು ಮಾಡುವವನಾಗಿದ್ದಾನೆ? ಕಳುಹಿಸಿಕೊಡುವವನಾಗಿದ್ದಾನೆ. ಯಾವಾಗ ದೇವರ ನುಡಿ, ದೇವರ ಮಾತುಗಳು ನಮ್ಮ ಜೀವಿತಗಳಲ್ಲಿ ಹಿಡಿದು ಬರುವಂಥದ್ದಾಗಿದೆಯೋ ಆಗ ನಾವು ಬದುಕಿಕೊಳ್ಳುವವರಾಗಿದ್ದೇವೆ. ಆಗ ನಮ್ಮ ಜೀವಿತಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವವರಾಗಿದ್ದೇವೆ. ನಮ್ಮ ಜೀವಿತಕ್ಕೆ ಏನು ಅವಶ್ಯ? ಕರ್ತನ ನುಡಿಗಳು ತುಂಬ ಅವಶ್ಯ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನಿನ್ನ ನುಡಿಯ ಪ್ರಕಾರ ನಿನ್ನ ಜನರನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.